ಹಾಯ್ ಫ್ರೆಂಡ್ಸ್, ಈ ದಿನ ಮಟನ್ ಪೆಪ್ಪರ್ ಫ್ರೈ ಮಾಡೋದು ತೋರಿಸ್ಕೊಡ್ತಿದ್ದೀನಿ. ಅದು ಡ್ರೈ ಫ್ರೈ. ಒಂದು ಕುಕ್ಕರ್ ಇಟ್ಕೋಬೇಕು. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಅರ್ಶಿನದ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಮಟನ್ 2 ಸತಿ ತೊಳೆದಿಕ್ಕಿರೋ ಮಟನ್ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಅರ್ಧ ಚಮಚ ಅರ್ಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಲೋಟ ನೀರು ಹಾಕೊಂಡು ಚೆನ್ನಾಗಿ 1-2 ವಿಸಿಲ್ ಕೂಗಿಸ್ಕೋಬೇಕು. ಆ ನೀರನ್ನ ಸೂಪ್ ರೀತಿಲಿ ಕುಡಿಬೋದು. ಮತ್ತು ಇನ್ನೊಂದು ಬಾಣಲಿ ತೊಗೊಂಡು ಆ ಬಾಣಲಿಗೆ ಕರಿಬೇವು, ಬೆಳ್ಳುಳ್ಳಿನ ಜಜ್ಜಿಕೊಂಡಿರೋದು ಹಾಕ್ಕೋಬೇಕು. ಬೆಳ್ಳುಳ್ಳಿನೇ ಟೇಸ್ಟು. ಅದಕ್ಕೆ ಉದ್ದುದ್ವಾಗಿ ಈರುಳ್ಳಿ ಹಚ್ಚಿಕೊಂಡಿರೋದನ್ನ ಹಾಕ್ಕೊಂಡು ಒಂಚೂರು ಉದ್ದುದ್ವಾಗಿ ಹಸಿಮೆಣ್ಸಿನ್ಕಾಯಿ ಹಚ್ಚಿಕೊಂಡು ಹಾಕ್ಕೊಂಡ್ರನ್ನ ಮಟನ್ನ ಬೇಯಿಸಿಕ್ಕಿರೋದನ್ನ ಹಾಕಿ ಮಿಕ್ಸ್ ಮಾಡಬೇಕು. ಒಂದು ಅರ್ಧ ಚಮಚ ಗರಂ ಮಸಾಲೆ, 1 ಚಮಚ ಮಟನ್ ಮಸಾಲೆ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊತಾ ಇದ್ದಂಗೆ ಈ ಥರ ಎಣ್ಣೆ ಬಿಟ್ಟಿದ ನಂತರ 2 ಚಮಚ ಪೆಪ್ಪರ್ ಪೌಡರ್ ಹಾಕ್ಕೋಬೇಕು. ಪೆಪ್ಪರ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅರ್ಧ ಚಮಚ ಧನಿಯಾ ಪುಡಿ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ಮಟನ್ ಪೆಪ್ಪರ್ ಫ್ರೈ. ಅದ್ರ ಮೇಲೆ ಕೊತ್ತಂಬರಿ